ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಈ ಒಂದು ತರಗತಿಯಲ್ಲಿ PU ಉಪನ್ಯಾಸಕರ ನೇಮಕಾತಿ ಕುರಿತು ಸರ್ಕಾರ ಏನೆಲ್ಲ ಕ್ರಮ ಕೈಗೊಂಡಿದೆ ಅಂತಕ್ಕಂಥದ್ದನ್ನ ಈ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ. ನಾನು ಏಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ, ಕೆಲವೊಬ್ರು ಬಂದು ಈ ಮಾಹಿತಿ ಹಳೇದು, ಇದು ಹಿಂದಿನ ಕಾಲದ್ದು, ಅದು ಇದು ಅಂತ ಹೇಳ್ತಾ ಇದ್ದೀರಿ. ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾಲಕಾಲಕ ಮಾಹಿತಿಯನ್ನ ನಾನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇರುವಂಥದ್ದು. ಈಗ ಯಾರೆಲ್ಲ ಈ ಮಾಹಿತಿ ಗೊತ್ತಿದೆ, ನೀವು ಈ ವಿಡಿಯೋದಿಂದ ಸ್ಕಿಪ್ ಆಗ್ಬೋದು. ನಾವು ಯಾಕೆ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಅಂತಂದ್ರೆ, ಬಿಕಾಸ್ ಆಫ್ ಯಾರು ಸೀರಿಯಸ್ ಆಗಿ PU ಉಪನ್ಯಾಸಕ ಹುದ್ದೆಗೆ ಏನು ಪ್ರಿಪೇರ್ ಆಗ್ತಾ ಇರ್ತೀರಿ, ನಿಮಗೆ ಒಂದು ಮೋಟಿವೇಶನ್ ಸಿಗಲಿ, ಮತ್ತೆ ಸರ್ಕಾರ ಇನ್ನು ಯಾವಾಗಾದರೂ ಅಂತಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ PU ಉಪನ್ಯಾಸಕರು ಕರೆಯುವಂಥ ಸಾಧ್ಯತೆ ಇದ್ದೇ ಇದೆ ಅಂತಕ್ಕಂಥದ್ದು ತಮಗೆ ಕನ್ಫರ್ಮ್ ಆಗಲಿ ಅಂತೇಳಿ. ಇದು ವಿಧಾನಸೌಧದಲ್ಲಿ ಹೇಳಿರ್ತಕ್ಕಂಥ ಮಾಹಿತಿ ಅವತ್ತು ಸುಳ್ಳಿರಲ್ಲ, ಅದು ದಾಖಲೆಯಾಗಿ ಉಳಿದಿರುವಂಥದ್ದು. ಸೊ ಆ ರೀತಿಯಾಗಿರ್ತಕ್ಕಂಥ ದಾಖಲೆಗಳನ್ನ ನಾವೇನ್ ಮಾಡ್ತಾ ಇದ್ದೀನಿ ಇವತ್ತ ತರಗತಿಯಲ್ಲಿ ನಿಮ್ಗೆ ಪ್ರಸ್ತುತ ಪಡಿಸ್ತಾ ಇರ್ತೀನಿ. ಯಾರೆಲ್ಲ ಪ್ರಿಪೇರ್ ಆಗ್ತಾ ಇರ್ತೀರಿ ಅಂತಂದ್ರ ಅವರಿಗೆ ಅನುಕೂಲ ಆಗ್ಲಿ, ಇನ್ನೊಂದು ಚೂರು ಏನ್ ಮಾಡ್ಲಿ, ಜಾಸ್ತಿ ಓದ್ಲಿ. ಸಡನ್ ಆಗಿ ಕಾಲ್ಫಾರ್ಮ್ ಆಯ್ತು ಅಂದ್ರೆ ನಿಮ್ಗೆ ಟೈಮ್ ಕೊಡಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳೋದಾದ್ರೆ, ಈಗ ಮೊನ್ನೆ TET ಎಕ್ಸಾಮ್ ಆಯ್ತು. TET ಎಕ್ಸಾಮ್ ಮುಂಚೆಯಿಂದನೇ TET ಎಕ್ಸಾಮ್ ಆಗುತ್ತೆ ಅಂತ ಹಲವಾರು ಬಾರಿ ಬಂದಿರುವಂತ ಪೇಪರ್ ಅಲ್ಲಿ ಬಂದಿತ್ತು. ಯೂಟ್ಯೂಬರ್ ಎಲ್ಲರೂ ಹೇಳಿದ್ರು, ಆದ್ರೆ ಕೆಲವೊಬ್ರು ಅದನ್ನ ಸೀರಿಯಸ್ ಆಗಿ ತಗೊಂಡಿರೋದಿಲ್ಲ. ನಂತರ ಸಡನ್ ಆಗಿ TET ಕಾಲ್ಫಾರ್ಮ್ ಮಾಡಿದ್ರು, TET ಎಕ್ಸಾಮ್ ಅನ್ನ ಬೇಗವ ನಡೆಸಿಬಿಟ್ರು. ಸೊ ಅಲ್ಲಿ ಓದೋದಕ್ಕೆ ಕೆಲವೊಬ್ರು ಟೈಮ್ ಸಿಗ್ಲಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಅನ್ನ ಮಾಡಿದ್ರು. ಸೊ ಹಾಗಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಈಗ PU ಕಾಲೇಜ್ಗೆ 100% ಕರೆದೇ ಕರೀತಾರೆ. ಸೊ ಆ ಒಂದು ಉದ್ದೇಶಕ್ಕಾಗಿ ಏನೆಲ್ಲ ಕರಿತಾ ಇದ್ದಾರೆ, ಏನೆಲ್ಲ ಸರ್ಕಾರ ಮಾಹಿತಿಯನ್ನ ಕೊಡ್ತು ಅಂತಕ್ಕಂಥದ್ದನ್ನ ಈ ಒಂದು ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸುಮ್ಮನೆ ಬಂದು ಅಲ್ಲಿ ಕೆಳಗಡೆ ಕಮೆಂಟ್ ಮಾಡೋದಲ್ಲ ಸ್ನೇಹಿತರೆ. ತುಂಬಾ ಕಷ್ಟಪಟ್ಟು ನಾವು ಮಾಹಿತಿಯನ್ನು ತೆಗೆದುಕೊಂಡಿರ್ತೀವಿ. ಆ ಮಾಹಿತಿ ನಿಮಗೆ ಗೊತ್ತಿತ್ತು ಅಂತಂದ್ರೆ ನೀವು ಸ್ಕಿಪ್ ಮಾಡ್ಬೋದಲ್ಲ. ಈಗ ಎಲ್ಲಾ ವಿಚಾರವನ್ನು ಎಲ್ಲರಿಗೂ ಗೊತ್ತಿರುವುದಿಲ್ಲ. ಕೆಲವೊಂದು ವಿಚಾರಗಳನ್ನ ಅಂದ್ರ ಈಗ ನೀವು ಸಿಟಿ ಆಗಿರೋರು ಮತ್ತೊಬ್ರು ಅಪ್ಡೇಟ್ ಇರೋರಿಗೆ ಗೊತ್ತಾಗ್ತಾ ಹೋಗುತ್ತೆ. ಇಂಥ ನಮ್ಮಂತ ವಿಡಿಯೋಗಳನ್ನ ಹಳ್ಳಿಯಲ್ಲಿ ಕುತ್ಕೊಂಡು ಕೆಲವೊಬ್ರು ಸ್ಟಡಿ ಮಾಡ್ತಾ ಇರೋರಿಗೂ ರೀಚ್ ಆಗ್ಬೇಕಾಗಿರುತ್ತೆ. ಸೊ ಹಾಗಾಗಿ ಅವರಿಗೆ ನಾವು ಈ ರೀತಿ ಮಾಹಿತಿಯನ್ನ ಕೊಡ್ಲೇಬೇಕಾಗಿರತಕ್ಕಂಥದ್ದು. ಏಕೆ ಅಂತಂದ್ರೆ ನಮ್ಮ ಚಾನಲ್ನಲ್ಲಿ 50%ಗಿಂತ ಹೆಚ್ಚು ಮಹಿಳಾ ಅಭ್ಯರ್ಥಿಗಳು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಕಾರಣಕ್ಕಾಗಿ ಅವರು ಡೈಲಿ ಅಪ್ಡೇಟು, ಅವ್ರ ನ್ಯೂಸ್ ಪೇಪರ್ ಓದೋದು ತುಂಬಾ ದೂರದ ಮಾತಾಗಿರ್ತದೆ. ಹಾಗಾಗಿ ಅವರಿಗೆ ಈ ವಿಚಾರ ತಿಳಿಲಿ ಅನ್ನೋ ಕಾರಣಕ್ಕಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾರು ಅನ್ಯತಾ ಭಾವಿಸಬಾರ್ದು ಅಂತ ಹೇಳ್ತಾ, ಇಷ್ಟೊತ್ತನ ಈ ಪೀಠಿಗೆ ಹಾಕಿದ್ದು ಕಾರಣ ನಿನ್ನೆ ಒಂದು ಕಮೆಂಟ್ ಬಂದಿತ್ತು. ಮೊನ್ನೆ ನಾನು ಟೀಚರ್ ರಿಕ್ವೈರ್ಮೆಂಟ್ ಬಗ್ಗೆ ವಿಡಿಯೋ ಹಾಕಿದಾಗ ಒಂದು ಕಮೆಂಟ್ ಮಾಡಿದ್ರು. ಹಾಗಾಗಿ ನಾನು ಆ ಕಮೆಂಟಿಗೆ ಈಗ ರಿಪ್ಲೈ ಕೊಟ್ಟಿದ್ದೀನಿ ಅಂತ ಭಾವಿಸುತ್ತಾ, ಮತ್ತೆ ಅವ್ರಿಗೆಲ್ಲ ಕಮೆಂಟಲ್ಲಿ ನಯವಾಗಿ ಕೂಡ ರಿಪ್ಲೈಯನ್ನು ನಾನು ಕೊಟ್ಟಿರೋದು. ಓಕೆನಾ? ನಿಮಗೆ ನನ್ನ ಮೇಲೆ ನಂಬಿಕೆ ಬರಲಿ ಅನ್ನೋ ಕಾರಣಕ್ಕಾಗಿ ಇಷ್ಟು 2 ನಿಮಿಷ ನಾನು ಟೈಮ್ ತೆಗೆದುಕೊಂಡಿದ್ದೀನಿ. ದಯವಿಟ್ಟು ಅದಕ್ಕೆ ಕ್ಷಮೆ ಇರಲಿ ಅಂತ ಹೇಳುತ್ತಾ, ಹಾಗಾದ್ರೆ ಬನ್ನಿ ಇವತ್ತು ಏನೆಲ್ಲ ಇದೆ ಅಂತ ನಾವು ನೋಡ್ತಾ ಹೋಗೋಣ. ತಾವಿಲ್ಲಿ ಗಮನಿಸಬಹುದು, ಇದು ಪದವಿ ಪೂರ್ವ ವಿಭಾಗಕ್ಕೆ ಇರ್ತಕ್ಕಂಥದ್ದು. ನೋಡಿ, ಉಪನ್ಯಾಸಕ ವೃಂದ ಮತ್ತು ಪ್ರಾಂಶುಪಾಲರ ವೃಂದಕ್ಕೆ ಬಡ್ತಿ ನೀಡುವ ಕುರಿತು ಅಂತ ಹೇಳಿದ್ದಾರೆ. ಯಾಕೆ ಇದು ನಮಗೆ ಬಡ್ತಿ ನೀಡುವ ವಿಚಾರಗಳು ನಮ್ಗೆ ಯಾಕೆ ಬೇಕ್ರಿ ಅಂತಂದ್ರೆ, ಅಲ್ಲಿ ಬಡ್ತಿ ಆಗಿ ಉಳಿದಿರ್ತಕ್ಕಂಥ ಹುದ್ದೆಗಳನ್ನ ಏನ್ ಮಾಡ್ತಾರ ಅಂತಂದ್ರ ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡ್ಕೊಂತಾರ. ಇದು ಗೊತ್ತಿರಲಿ. ದಿನಾಂಕ 16/2/2025 287 ಉಪನ್ಯಾಸಕರಿಗೆ ಪ್ರಾಂಶುಪಾಲರಾಗಿ ಮುಂಬಡ್ತಿ ನೀಡಲಾಗುತ್ತಿದೆ. ಪ್ರಸ್ತುತ ಖಾಲಿ ಇರುವ ಮತ್ತು ಮುಂದಿನ 6 ತಿಂಗಳ ಅಂತ್ಯಕ್ಕೆ ಕಲ್ಯಾಣ ಕರ್ನಾಟಕ ವೃಂದ ಮತ್ತು ಇತರ ವೃಂದದ ಒಟ್ಟಾರೆ ಖಾಲಿ ಇರುವ 309 ಹುದ್ದೆಗಳಿಗೆ ಕಾರ್ಯನಿರ್ವಹಣಾ ವರದಿ ಪಡೆಯುವ ಪ್ರಕ್ರಿಯೆ ಚಾಲನೆ ಇದ್ದು, ಶೀಘ್ರದಲ್ಲಿ ಬಡ್ತಿ ಪ್ರಕ್ರಿಯೆ ಪೂರ್ಣಗೊಳಿಸಲಾಗುತ್ತದೆ. ಯಾವಾಗ ಬಡ್ತಿ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೋ ಅವಾಗ ಮುಂದೆ ಏನ್ ಮಾಡ್ತಾರೆ, ಹುದ್ದೆಗಳನ್ನ ಕರೆಯುವಂಥದ್ದು, ನೇಮಕಾತಿ ಮಾಡ್ಕೊಳ್ಳುವಂಥದ್ದು. ನಂತರ ಹೇಳ್ತಾರೆ, ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಉಪನ್ಯಾಸಕರ ಹುದ್ದೆ ತುಂಬುವ ಕುರಿತು ಅಂತ ಹೇಳ್ತಾ ಇದ್ದಾರೆ. ಇದು 6/1/2016 ಅಂದ್ರೆ ಇಲ್ಲಿವರೆಗೆ ಅಂತಂದ್ರೆ 20ರವರೆಗೆ 31/12/2020 ಅವಧಿಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡುವ ಸಂಬಂಧ ಆನ್ಲೈನ್ ತಂತ್ರಾಂಶ ಕ್ರಮ ವಹಿಸಿ ಕುರಿತು ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ನೋಡಿ, ಈಗ ನಾವು ಡೈರೆಕ್ಟ್ ಹೋಗಿ ಅವಾಗ ಏನ್ ಮಾಡ್ತಿದ್ದೀವಿ ಅಂತಂದ್ರೆ ಅಪ್ಲಿಕೇಶನ್ ಕೊಡುವಂಥದ್ದಿತ್ತು. ಈಗ ಅದನ್ನ ಏನ್ ಮಾಡ್ಬೇಕಂತ ಮಾಡಿದ್ರೆ ಆನ್ಲೈನ್ ಅಲ್ಲಿ ಮಾಡ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಇಲಾಖೆ ಇದೆ ಅಂತೇಳಿ ಇಲ್ಲಿ ಪ್ರಸ್ತುತ
ಪಡಿಸಿರುವಂಥದ್ದು. ಇನ್ನು ನಂತರ ನೋಡ್ರಿ, ಪ್ರೌಢಶಾಲಾ ಶಿಕ್ಷಕರ ವೃಂದದಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿನ ಉಪನ್ಯಾಸಕ ವೃಂದಕ್ಕೆ ಬಡ್ತಿ ನೀಡುವ ಉಪನ್ಯಾಸಕರು 10, 15, 20, 25 ವರ್ಷಗಳ ಕಾಲಿಕ ವೇತನ ಬಡ್ತಿ ಮಂಜೂರಾತಿ ಮಾಡುವ ಕುರಿತು ಅಂತ ಇದೆ. ಈ ಸಂಬಂಧ ಈಗಾಗಲೇ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಪುಟ್ಟಣ್ಣನವರ ಅಧ್ಯಕ್ಷತೆಯಲ್ಲಿ ವಿಶೇಷ ಸದನ ಸಮಿತಿ ರಚಿಸಲಾಗಿದ್ದು, ಸಮಿತಿ ವರದಿಯಂತೆ ಕ್ರಮ ವಹಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ನಿಮಗಷ್ಟು ಮಾಹಿತಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಈಗ ಮುಂದೆ ಬರ್ತಕ್ಕಂಥದ್ದು ನಿಮಗೆ ತಿಳ್ಕೊಳ್ಳೇಬೇಕಾಗಿರುವಂಥದ್ದು. ಇನ್ನು ಕಾಲೇಜು ಶಿಕ್ಷಣ ಇಲಾಖೆಯಿಂದ ಬೇರ್ಪಟ್ಟ ಪದವಿ ಪೂರ್ವ ಕಾಲೇಜುಗಳ ಸಮಸ್ಯೆಗಳ ಕುರಿತು ಅಂತ ಹೇಳಿದರೆ, ಪ್ರಸ್ತುತ 156 ಬೇರ್ಪಟ್ಟ ಪದವಿ ಪೂರ್ವ ಕಾಲೇಜು ಕಾರ್ಯನಿರ್ವಹಿಸುತ್ತಿದ್ದು, ಈ ಕಾಲೇಜಿನಲ್ಲಿ ಖಾಲಿ ಇರುವ ಉಪನ್ಯಾಸಕರ ಹುದ್ದೆಗಳನ್ನು ಭರ್ತಿ ಮಾಡುವ ಸಂಬಂಧ ನಿರ್ದೇಶನಾಲಯದಿಂದ ಕ್ರಮ ವಹಿಸಲಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಖಾಸಗಿ ಅನುದಾನಿತ ಪದವಿ ಪೂರ್ವ ವಿಭಜಿತ ಪದವಿ ಪೂರ್ವ ಕಾಲೇಜುಗಳಿಂದ ಹಸ್ತಾಂತರಗೊಂಡಿರುವ ನೋಡಿ ಇಲ್ಲಿ 769 ಹುದ್ದೆಗಳ ಪೈಕಿ ಸರ್ಕಾರವು ಕಾರ್ಯಭಾರ ಹೊಂದಿರುವ 544 ಹುದ್ದೆಗಳ ಭರ್ತಿ ಮಾಡಲು ಆಡಳಿತಾತ್ಮಕ ಅನುಮತಿಸಿದ್ದು, ಹುದ್ದೆಗಳ ಪೈಕಿ 448 ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ. ಹೌದ್ರಿ. ಇನ್ನು ಮುಂದುವರೆದು ನೋಡಿ ಹೇಳ್ತಾ ಇದ್ದಾರೆ, ಪ್ರಸ್ತುತ ಬೇರ್ಪಟ್ಟ ಪದವಿ ಪೂರ್ವ ಕಾಲೇಜುಗಳ ಸಿಬ್ಬಂದಿ ಮಾದರಿಯಂತೆ ಹಸ್ತಾಂತರಗೊಳ್ಳದ ಹುದ್ದೆಗಳಾಗಿರ್ತಕ್ಕಂಥ ಪ್ರಾಚಾರ್ಯ ಹುದ್ದೆ 156 ಹುದ್ದೆಗಳಿದೆ ರೀ. ಉಪನ್ಯಾಸಕ ಹುದ್ದೆ ನೋಡಿ ಇಷ್ಟು ಖಾಲಿ ಇದೆ, 1725. ಇನ್ನು ದೈಹಿಕ ಉಪನ್ಯಾಸಕರ ಹುದ್ದೆ 152 ಹುದ್ದೆಗಳು ಖಾಲಿ ಇದಾವೆ. ಸೊ ತಾವು ಗೊತ್ತಿಲ್ರಿ, PU ಕಾಲೇಜ್ ಪ್ರಾಚಾರ್ಯ ಹುದ್ದೆ ಎಷ್ಟಿದ್ದಾರೆ, 156 ಖಾಲಿ ಇದೆ. ಅದೇ ರೀತಿ ಉಪನ್ಯಾಸಕರದು 1725 ಖಾಲಿ ಇದೆ. ದೈಹಿಕ ಉಪನ್ಯಾಸಕರದು 152 ಖಾಲಿ ಇರುವಂಥದ್ದು. ಈ ದ್ವಿಸದನ ಹುದ್ದೆಗಳಿಗೆ ಅಂದ್ರೆ ಇವ್ರನ್ನ ಇಬ್ಬಿಬ್ಬರನ್ನ ಹಾಕಿ ಏನ್ ಮಾಡ್ತಾ ಇದ್ದಾರೆ, ಅವರು ಅಲ್ಲಿ ಕೆಲಸವನ್ನ ಮಾಡಿಸ್ಕೊಂತ ಇದ್ದಾರೆ ಅಂತ ಇಲ್ಲಿ ಕೊಟ್ಟಿರುವಂಥದ್ದು. ಇನ್ನು ತಮಗೆ ಬಹು ಮುಖ್ಯವಾಗಿರ್ತಕ್ಕಂಥ ವಿಚಾರವನ್ನ ಇಲ್ಲಿ ನಾವು ನಿಮ್ಗೆ ತಿಳಿಸ್ತಾ ಹೋಗೋದಾದ್ರೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಉಪನ್ಯಾಸಕ ಹುದ್ದೆಗಳನ್ನು ತುಂಬುವ ಕುರಿತು ಅಂತ ಇದೆ. ಇತರ ಉಳಿಕೆ ವೃಂದಗಳಲ್ಲಿ ಖಾಲಿ ಇರುವ 848 ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಖಾಲಿ ಇರುವ 405 ಹುದ್ದೆಗಳಿಗೆ ಭರ್ತಿ ಮಾಡುವ ಪ್ರಕ್ರಿಯೆ ಚಾಲನೆಯಲ್ಲಿ ಇರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹುದ್ದೆಗಳನ್ನ ತುಂಬಿಕೊಳ್ಳುವಂತ ಪ್ರಕ್ರಿಯೆ ಏನಿದೆ ರೀ, ಚಾಲನೆಯಲ್ಲಿದೆ. ಹಾಗಾದ್ರೆ ಹೇಗ್ ಸರ್ ಇದು, ಏನಿದು ಅಂತಂದ್ರ, ಈಗ ಫಸ್ಟ್ಗೆ ಇಲಾಖೆಯಿಂದ ಏನ್ ಮಾಡ್ತಾರ ಅಂತಂದ್ರ ಎಲ್ಲೆಲ್ಲಿ ಪೋಸ್ಟ್ ಖುಲ್ಲಾ ಇದೆ ಅಂತ ಕೇಳ್ತಾರ. ಅದಾದ್ಮೇಲೆ ಅದನ್ನ ಏನ್ ಮಾಡ್ತಾರ, ತೆಗೆದುಕೊಂಡು ಆರ್ಥಿಕ ಇಲಾಖೆ ಕಳಿಸುವಂಥದ್ದು. ಆರ್ಥಿಕ ಇಲಾಖೆಯಲ್ಲಿ ಎಷ್ಟು ಅನುಮೋದನೆ ಸಿಗುತ್ತದಲ್ಲ ಅದ್ರ ಮೇಲೆ ಏನ್ ಮಾಡ್ತಾರ ಅಂತಂದ್ರ ನೋಟಿಫಿಕೇಶನ್ ಆಗುವಂಥದ್ದು. ಈಗ ಆಲ್ರೆಡಿ 800 ಪೋಸ್ಟ್ಗಳಿಗೆ ಏನಾಗಿದೆ ಅಂತಂದ್ರೆ ಆರ್ಥಿಕ ಅನುಮೋದನೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗ, ಹಿಂದಿನ ಬಿಜೆಪಿ ಗೌರ್ಮೆಂಟ್ ಇದ್ದಾಗಲೇ ಆಗಿತ್ತು. ಸೊ ಅದಾದ್ಮೇಲೆ ಇನ್ನೂವರೆಗೂ ಅದು ಕಾಲ್ಫಾರ್ಮ್ ಆಗಿರ್ಲಿಲ್ಲ. ಸೊ ಈಗ ಅದು ಚಾಲ್ತಿಯಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ ಮುಂದೆ ಬೇಗ ಈಗ ಟೀಚರ್ ನೇಮಕಾತಿ ಆಯ್ತು ಅಂತಂದ್ರೆ PU ಕಾಲೇಜ್ ಲೆಕ್ಚರರ್ ಕೂಡ ಪ್ರಾಚಾರ್ಯರು ಕರೀತಾರೆ, ಉಪನ್ಯಾಸಕರನ್ನು ಕೂಡ ಕರೆಯುವಂತ ಸಾಧ್ಯತೆ ಇದೆ. ಅದನ್ನೆಲ್ಲ ಸೇರ್ಸಿ 18,000 ಹುದ್ದೆಗಳು ಅಂತೇಳಿ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ. ಓಕೆನಾ ಸ್ನೇಹಿತರೆ. ಹಾಗಾಗಿ PU ಕಾಲೇಜ್ಗೆ ಯಾರೆಲ್ಲ ಓದ್ತಾ ಇದ್ರಿ ನೋಡಿ, ಉಪನ್ಯಾಸಕರಾಗಬೇಕಂತಿದ್ರಿ, ನೀವು ಸೀರಿಯಸ್ ಆಗಿ ಓದ್ಬೇಕು. PU ಕಾಲೇಜ್ ಉಪನ್ಯಾಸಕರಾಗಬೇಕಾದ್ರೆ ಈಗ ಮೊದಲನೇ ಹಳೆಯ ಪತ್ರಿಕೆಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ಪತ್ರಿಕೆ 1, ಪತ್ರಿಕೆ 2 ಮತ್ತೆ ಇನ್ನೊಂದು GKಯನ್ನ ಕನ್ನಡ ಕಡ್ಡಾಯ ಕನ್ನಡವನ್ನ ತೆಗೆದುಕೊಳ್ತಾ ಇದ್ರು. ಸೊ ಈಗ ಏನಾದರೂ ಸ್ವಲ್ಪ ಚೇಂಜ್ ಆದ್ರೆ ಒಂದು GKಯನ್ನ ಆ್ಯಡ್ ಮಾಡ್ತಿರ್ಬೋದು. ಬಟ್ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಮಾತ್ರ ಅದು ಕಂಪಲ್ಸರಿ ಇದ್ದೇ ಇರ್ತೈತಿ. ಸ್ಪೆಸಿಫಿಕ್ ಸಬ್ಜೆಕ್ಟ್ ಬಗ್ಗೆ ನೀವೇನು ಮಾಡ್ರಿ, ನೀವು ಹೆಚ್ಚಿನ ಗಮನವನ್ನು ಹರಿಸ್ರಿ ಅಂತ ಹೇಳುತ್ತಾ, ಯಾರೆಲ್ಲ ವಿಡಿಯೋ ನೋಡಿದರೆ ನಿಮಗೆ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಯಾರಿಗೆ ಅವಶ್ಯಕತೆ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳುತ್ತಾ, ಮತ್ತೊಂದು ವಿಡಿಯೋದೊಂದಿಗೆ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.